ಕರ್ನಾಟಕದ ಜನತೆಗೆ ನಮಸ್ಕಾರ. ಅದರಲ್ಲೂ ವಿಶೇಷವಾಗಿ ಕರ್ನಾಟಕದ ಮಹಿಳೆಯರಿಗೆ ಅಭಿನಂದನೆಗಳು. ಕಾರಣ ಏನು ಗೊತ್ತಾ? ನಮ್ಮ ಕರ್ನಾಟಕ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯನವರು ಒಂದು ಮಹತ್ತರವಾದಂತಹ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಸಂಪುಟದ ಎಲ್ಲ ಸಚಿವರು ಸೇರಿ ಒಪ್ಪಿಗೆಯನ್ನ ಕೊಟ್ಟಿರ್ತಕ್ಕಂಥದ್ದು. ವಿಶೇಷವಾಗಿ ಕಾರ್ಮಿಕ ಇಲಾಖೆಯಿಂದ ಒಂದು ಪ್ರಪೋಸಲ್ ಹೋಗುತ್ತೆ. ಏನಪ್ಪಾ ಅಂತ ಹೇಳಿದ್ರೆ, ಖಾಸಗಿ ಸಂಸ್ಥೆಗಳಲ್ಲಿ, ಕಂಪನಿಗಳಲ್ಲಿ ಹಾಗೂ ಮಲ್ಟಿನ್ಯಾಷನಲ್ ಕಂಪನಿಗಳು, ಐಟಿಗಳು ಹಾಗೂ ಗಾರ್ಮೆಂಟ್ಸ್, ಈ ಥರದಲ್ಲೆಲ್ಲ ಋತುಚಕ್ರ ಅಂದ್ರೆ ಮಹಿಳೆಯರು ಮುಟ್ಟಿನ ದಿನ ಅಂತ ಹೇಳ್ಬೋದು. ಅವರ ದೇಹದಲ್ಲಿ ನೋವುಗಳನ್ನ ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ ಅವರಿಗೆ. ಅಂತಹ ದಿನಗಳಲ್ಲಿ ಒಂದು ದಿನ ಸಂಬಳವನ್ನ ಕೊಟ್ಟು ಆ ಒಂದು ದಿನ ರಜೆಯನ್ನ ಪಡೆಯಬಹುದು ಅಂತ ವರ್ಷದಲ್ಲಿ 12 ದಿನಗಳ ರಜವನ್ನ ಕೊಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಒಂದು ಅಭಿಮಾನದ ವಿಷಯ ಆಗ್ತದೆ. ಮತ್ತು ಇದು ಒಂದು ಮಾನವೀಯ ಸಂಕೇತ ಆಗ್ತದೆ. ಮಹಿಳೆಯರಿಗೆ ಕೊಡ್ತಕ್ಕಂಥ ಒಂದು ಮಾನವೀಯ ಆದ್ಯತೆಯ ಸ್ಪರ್ಶ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದರ ಜೊತೆನಲ್ಲಿ ಇದಕ್ಕೆ ಪೂರಕವಾಗಿಯೇ ಲಾ ಕಮಿಷನ್ ಕೂಡ ಒಂದು ಬಿಲ್ಲನ್ನ ತಯಾರು ಮಾಡಿದೆ. ಮತ್ತೆ ಈ ಎಲ್ಲ ಒಂದು ಪ್ರಕ್ರಿಯೆ ನಡೀಬೇಕಾದ್ರೆ ನಮ್ಮ ಕಾರ್ಮಿಕ ಇಲಾಖೆಯ ಮಂತ್ರಿಗಳಾದಂತಹ ಸಂತೋಷ್ ಲಾಡ್ ಅವರು ಹಾಗೂ ಕರ್ನಾಟಕ ರಾಜ್ಯ ಮಹಿಳಾ ನೌಕರರ ಸಂಘದವರು, ಇವರೆಲ್ಲರೂ ಕೂಡ ಪ್ರಯತ್ನ ಯಶಸ್ಸಾಗಿದೆ. ಕೇರಳದಲ್ಲಿ ITI ವಿದ್ಯಾರ್ಥಿಯರಿಗೆ ಮಾತ್ರ ಸಿಕ್ಕಿದೆ. ಮತ್ತು ಸಿಕ್ಕಿಮಲ್ಲಿ ಹೈಕೋರ್ಟ್ನಲ್ಲಿ ಕೆಲಸ ಮಾಡುವಂತ ಮಹಿಳಾ ಸಿಬ್ಬಂದಿಗೆ ಮಾತ್ರ ಕೊಟ್ಟಿದ್ದಾರೆ. ಒಡಿಶಾದಲ್ಲಿ ಸರ್ಕಾರಿ ನೌಕರರಿಗೆ ಕೊಟ್ಟಿದ್ದಾರೆ. ಆದ್ರೆ ವಿಶೇಷ ಅಂದ್ರೆ ದೇಶದಲ್ಲಿ ಮೊದಲ ಬಾರಿಗೆ ಸರ್ಕಾರಿ ಮಹಿಳಾ ನೌಕರರಿಗೂ ಮತ್ತು ಗವರ್ಮೆಂಟ್ಸ್ ಹೆಣ್ಮಕ್ಳಿಗೂ ಮತ್ತು MNC ಕಂಪನಿಗಳಿಗೂ, ಖಾಸಗಿ ಕಂಪನಿಗಳಿಗೂ ಎಲ್ಲರಿಗೂ ಕೂಡಿದಂತೆ ಸಮಾನವಾಗಿ ಏನಾದರೂ ರಜೆ ಘೋಷಣೆ ಆಗಿದೆ. ಅದು ಮೊಟ್ಟ ಮೊದಲನೇ ಬಾರಿಗೆ ಮಾನ್ಯ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಕೂಡ ಮಾಡಿದೆ. ನನಗೆ ತುಂಬಾ ಸಂತೋಷ ಆಗಿದೆ. ಇದಕ್ಕೆ ಪ್ರಯತ್ನ ಮಾಡಿದಂತ ರಾಜ್ಯ ಮಹಿಳಾ ನೌಕರರ ಸಂಘದವರಿಗೂ ಹಾಗೂ ಸಂತೋಷ್ ಲಾಡ್ ಅವರಿಗೂ, ಮಾನ್ಯ ಮುಖ್ಯಮಂತ್ರಿಯವರಿಗೂ, DK ಶಿವಕುಮಾರ್ ಅವರಿಗೂ ಮತ್ತು ವಿಶೇಷವಾಗಿ ಅಧಿಕಾರಿ ವರ್ಗದವರಿಗೂ ಎಲ್ಲರಿಗೂ ಕೂಡ ನಾನು ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಒಳ್ಳೆಯದಾಗ್ಲಿ.